ಪ್ರೈಸ್ ದಿ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಜೀವಮಾರ್ಗ ಎನ್ನುವಂಥ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಈ ದಿವಸ ಕರ್ತನ ಜೀವವುಳ್ಳ ವಾಕ್ಯದ ಕಡೆ ಗಮನ ಹರಿಸುವ ಸತ್ಯವೇದದ ವಾಕ್ಯ ಭಾಗವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 12 ವಚನವನ್ನು ಓದಿ ಕೇಳುವ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸಿರೋ ಅದನ್ನೇ ನೀವು ಅವರಿಗೆ ಮಾಡಿರಿ, ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುವಂಥದ್ದೇ. ಪ್ರಿಯರೇ, ಈ ಮತ್ತಾಯನ ಬರೆದ ಸುವಾರ್ತೆಯು ಸತ್ಯವೇದದಲ್ಲಿ ಕ್ರಮಾಂಕದ ಪ್ರಕಾರ ನೋಡುವಾಗ 40ನೇ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ 1ನೇ ಪುಸ್ತಕ. ಇದರಲ್ಲಿ 28 ಅಧ್ಯಾಯಗಳನ್ನು ಅಡಕವಾಗಿದ್ದು 1071 ವಚನವನ್ನು ಹುದುಗಿದೆ. ಇದನ್ನು ಕ್ರಿಸ್ತ ಶಕ 37ರಲ್ಲಿ ಯೂದಾಯದಲ್ಲಿ ರಚಿಸಲ್ಪಟ್ಟಿತ್ತು. ಪ್ರಿಯರೇ, ಈ ಪುಸ್ತಕದ ಬಗ್ಗೆ ನಿನ್ನೆ ದಿನ ನಾವು ಕೇಳಿದ್ದೇವೆ. ಇಡೀ ಸುವಾರ್ತೆಯ ಮೂಲ ತಿರುಳು ಯೇಸು ಸ್ವಾಮಿ ಒಬ್ಬ ರಾಜಾದಿರಾಜನು, ಕರ್ತಾದಿ ಕರ್ತನು, ಒಡೆಯರ ಒಡೆಯನು, ಈತನೊಬ್ಬ ಯಹೂದ ಕುಲದ ಸಿಂಹ ಎಂಬುದಾಗಿ ಎತ್ತಿ ತೋರುತ್ತದೆ. ಯಹೂದ್ಯರನ್ನು ಎದುರಿಟ್ಟುಕೊಂಡು ಬರೆಯುತ್ತಾನೆ, ಯೇಸು ಸ್ವಾಮಿ ಒಬ್ಬ ಅರಸನಾಗಿ ಲೋಕಕ್ಕೆ ಬಂದನು. ಆಳು ಒಡೆಯನ್ನ ಭೇದ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ, ಬಡವ ಬಲಿದ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಆತನು ಲೋಕಕ್ಕೆ ಬಂದನು ಎಂಬುದಾಗಿ ಇಡೀ ಸುವಾರ್ತೆಯ ಮೂಲ ತಿರುಳು ನಮಗೆ ಎದ್ದು ತೋರುತ್ತದೆ. ಮತ್ತು ಇದನ್ನು ಸಿಂಹದ ರೂಪವಂತ ಸಾರಿ ಹೇಳುತ್ತೆ ಅಂತ. ಪಾಪರಹಿತ ಬದುಕನ್ನು ಮಾಡಲಿಕ್ಕೆ, ನೀತಿಯಿಂದ ಕೂಡಿದಂಥ ಜೀವನವನ್ನು ಸಾಗಿಸಬೇಕೆನ್ನುವುದೇ ಈ ಸುವಾರ್ತೆಯ ಮೂಲ ತಿರುಳಾಗಿದೆ ಅಂತ. ಇಲ್ಲಿ ನಾವು ಗಮನಿಸಿ ನೋಡುವಾಗ 6ನೇ 7ನೇ ಅಧ್ಯಾಯದ 12 ವಚನವನ್ನು ಧ್ಯಾನಿಸಿದ್ದೇವೆ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸ್ತೀರೋ ಅದನ್ನೇ ಜನರಿಗೆ ಮಾಡಿರಿ, ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ ಬರೆಯಲ್ಪಟ್ಟದೆ. ಪ್ರಿಯರೇ, ನಾವು ಗಮನಿಸುವಾಗ ಸಮಾಜದಿಂದ ನಾವು ಏನನ್ನು ಎದುರು ನೋಡುತ್ತೇವೋ, ಸಮಾಜದಿಂದ ನಾವು ಯಾವುದನ್ನು ಬಯಸುತ್ತೇವೋ ಅದನ್ನೇ ನಾವು ಸಮಾಜಕ್ಕೆ ಮಾಡುವಂಥದ್ದು. ಬಹಳ ಜನರು ಸನ್ಮಾರ್ಗದಲ್ಲಿ ಜೀವಿಸಬೇಕು, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು ಅನ್ನೋದಕ್ಕಾಗಿ ತನ್ನದೇ ಆದಂಥ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆದರೆ ಒಳ್ಳೆಯವರೆನಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ. ಆದರೆ ಸತ್ಯವೇದ ಬಹಳ ಸರಳವಾಗಿ ಸುಲಭವಾಗಿ ಹೇಳುತ್ತದೆ ಅಂತ. ನಿನ್ನ ದೇಹವನ್ನು ದಂಡಿಸಿಕೊಳ್ಳುವುದಕ್ಕಿಂತಲೂ, ನಿನ್ನ ಹಣವನ್ನು ವೆಚ್ಚ ಮಾಡಿಕೊಳ್ಳುವುದಕ್ಕಿಂತಲೂ, ನಿನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ನಿನ್ನನ್ನು ನೀನು ನೀತಿವಂತನೆಂದು ತೋರ್ಪಡಿಸಿಕೊಳ್ಳಲಿಕ್ಕೆ, ನೀನು ದೇವರನ್ನು ಮೆಚ್ಚಿಸಲಿಕ್ಕೆ ಒಂದು ಸುಲಭವಾದ ಮತ್ತು ಸರಳವಾದ ಒಂದು ಸಾಧನವನ್ನು, ಸಲಹೆಯನ್ನು ನಮಗೆ ಕೊಟ್ಟಿದ್ದಾನೆ. ಆ ಸರಳವಾದಂಥ ಸಲಹೆ ಯಾವುದು ಅಂತ ಹೇಳುವುದಾದರೆ, ನೀನು ಏನು ಸಮಾಜದಿಂದ ಬಯಸುತ್ತೀಯೋ ಅದನ್ನೇ ಸಮಾಜಕ್ಕೆ ಮಾಡು. ಆವಾಗ ನೀನು ಸಂತೃಪ್ತನಾಗಿ ಬದುಕುತ್ತೀಯ, ಸಮಾಜವು ಸಂತೋಷವಾಗಿರುತ್ತದೆ, ನಿನ್ನನ್ನು ಸೃಷ್ಟಿಸಿದ ದೇವರಿಗೂ ಮಹಿಮೆಯಾಗ್ತದೆ ಅನ್ನುವುದನ್ನು ಇದರ ತಾತ್ಪರ್ಯವಾಗಿ ನುಡಿಯಲ್ಪಟ್ಟದೆ ಅಂತ. ಹೀಗೆ ಗಮನಿಸುವುದಾದರೆ ಸಮಾಜದಿಂದ ನಾವೇನನ್ನು ಎದುರು ನೋಡುತ್ತಾ ಇದ್ದೇವೆ? ನನ್ನ ಕುಟುಂಬದ ಸದಸ್ಯರು ನನ್ನನ್ನು ಪ್ರೀತಿ ಮಾಡಬೇಕು, ಯಾರು ನನ್ನನ್ನು ದ್ವೇಷಿಸಬಾರದು ಅಂತ ನಾವು ಎದುರು ನೋಡುತ್ತೇವೆ. ಅಂದರೆ ನಾವು ಅವರನ್ನು ಪ್ರೀತಿ ಮಾಡಲೇಬೇಕು ಅಂತ. ನಮ್ಮ ಸಹೋದರರು ನಮ್ಮನ್ನು ಪ್ರೀತಿ ಮಾಡಬೇಕೆಂದು ಬಯಸುತ್ತೇವೆ, ನಮ್ಮ ಸ್ನೇಹಿತರು ನಮ್ಮನ್ನು ಪ್ರೀತಿ ಮಾಡಬೇಕೆಂದು ಬಯಸುತ್ತೇವೆ, ನಮ್ಮ ಕಷ್ಟದ ಕಾಲದಲ್ಲಿ ನಮ್ಮ ಒಡಹುಟ್ಟಿದರು ನಮ್ಮ ಜೊತೆ ನಿಂತುಕೊಳ್ಳಬೇಕೆಂದು ಬಯಸುತ್ತೇವೆ, ಹೋದಲ್ಲಿ ಬಂದಲ್ಲಿ ನಮಗೆ ಗೌರವ ಸಿಗಬೇಕೆಂತೇಳಿ ಎದುರು ನೋಡುತ್ತೇವೆ. ಆದರೆ ನಾವು ಮಾಡುವಂಥದ್ದೇನು? ನಾವು ಒಳ್ಳೆಯದನ್ನು ಬಯಸುತ್ತೇವೆ, ಆದರೆ ಮಾಡೋದು ಒಳ್ಳೆಯದಲ್ಲ, ಕೆಟ್ಟದನ್ನು ಮಾಡ್ತೇವೆ. ಬಯಸೋದು ಒಳ್ಳೆಯದು, ಮಾಡೋದು ಕೆಟ್ಟದು. ಅದು ಸತ್ಯವೇದ ಹೇಳುತ್ತದೆ, ನೀವೇನು ಬಯಸುತ್ತೀರೋ ಅದನ್ನೇ ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟದೆ ಅಂತ. ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳಲು ಬಯಸ್ತೇನೆ. ಬಹಳಷ್ಟು ಜನರು ಮದುವೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಹೋದಾಗ ಅವರು ಪ್ರೀತಿಯನ್ನು ಸೂಚಿಸುವುದಕ್ಕಾಗಿ ಉಡುಗೊರೆಯನ್ನು ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ನಾವೇನೋ ಬಹುಮಾನವನ್ನು ಕೊಡ್ತೇವೆ. ಕೊಟ್ಟು ಬಂದೇಲಿ ನೋಡುವಾಗ ಆ ಬಟ್ಟೆ ಅಷ್ಟೊಂದು ಹೇಳಿಕೊಳ್ಳುವಂಥ ಯೋಗ್ಯವಾಗಿ ಇರುವುದಿಲ್ಲ, ಅದನ್ನು ಮೈ ಮೇಲೆ ಧರಿಸಿಕೊಳ್ಳಕ್ಕೂ ಬರುವುದಿಲ್ಲ. ಅವಾಗೇನು ಮಾತಾಡ್ತೇವೆ? ಇಂಥ ಕಡಿಮೆ ಬೆಲೆ ಉಳ್ಳಂಥ ಉಡುಪನ್ನು ಯಾಕೆ ಕೊಟ್ಟಿದ್ರು ಅಂತ ಕೇಳ್ತೇವೆ. ಒಳ್ಳೆಯದನ್ನು ಕೊಟ್ಟಿದ್ರೆ ನಾವು ಧರಿಸಿಕೊಳ್ತಿದ್ದೇವೆ ಎಂಬುದಾಗಿ ಮಾತಾಡ್ತೇವೆ.
ಇದರ ತಾತ್ಪರ್ಯ ಏನು? ಅವರು ನಮಗೆ ಒಳ್ಳೆಯದನ್ನು ಮಾಡಬೇಕೆಂದು ಬಯಸ್ತೇವೆ ಅಂತ, ಅವರು ಬೆಲೆ ಉಳ್ಳದನ್ನು ಕೊಡಬೇಕಿತ್ತು ಅಂತ ಬಯಸ್ತೇವೆ. ಒಳ್ಳೆಯದನ್ನು ಬಯಸುವ ಕಾರಣ ಈ ಪದವನ್ನು ಮಾತನಾಡ್ತೇವೆ. ಆದರೆ ಅಂಥದೇ ಒಂದು ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಬಂದಾಗ ನಾವೇನು ಮಾಡ್ತೇವೆ? ಅವರು ನಮಗೆ 300 ರೂಪಾಯಿದು ಕೊಟ್ಟಿರಬಹುದು, ನಾವು ಅವ್ರಿಗೆ 200 ರೂಪಾಯಿ ಕೊಡಲಿಕ್ಕೆ ಮತ್ತೆ ಬರ್ತೇವೆ. ಅದಕ್ಕೆ ನೀವು ಬಟ್ಟೆ ಅಂಗಡಿಗೆ ಹೋದಾಗ ಅವನು ಹೇಳ್ತಾ, ನಿಮಗೆ ಮನೆಗೆ ಬೇಕು ಅಥವಾ ಯಾರಿಗಾದರೂ ಗಿಫ್ಟ್ ಕೊಡೋಕೆ ಬೇಕು ಅಂತ ಕೇಳ್ತಾರೆ. ನಿಮ್ಮ ಸ್ವಂತಕ್ಕೆ ಏನಾದರೂ ಬೇಕಂದರೆ ಬೆಲೆ ಬಾಳೋ ಉಡುಪನ್ನು ನಿಮ್ಮ ಮುಂದೆ ಇಡ್ತಾರೆ. ನೀವು ಯಾರಿಗಾದರೂ ಬಹುಮಾನ ಕೊಡಬೇಕಂತಿದ್ದರೆ ಕಡಿಮೆ ಬೆಲೆ ಉಳ್ಳದನ್ನು ತಂದು ಮುಂದೆ ಇಡ್ತಾರೆ, ಅದನ್ನು ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸ್ತೇವೆ, ಸ್ವಂತಕ್ಕೆ ಬೆಲೆ ಬಾಳುವುದನ್ನು ಖರೀದಿಸ್ತೇವೆ, ಬೇರೆಯವರಿಗೆ ಕಡಿಮೆ ಬೆಲೆ ಉಳ್ಳದನ್ನು ಕೊಡ್ತೇವೆ. ಇದು ನಮ್ಮ ಸೂಚಿಸುವಂಥದ್ದೇನು? ನಾವು ಸಮಾಜದಿಂದ ಒಳ್ಳೆಯದನ್ನು ಬಯಸ್ತೇವೆ, ಆದರೆ ಕೆಟ್ಟದನ್ನು ಮಾಡ್ತೇವೆ. ಬಯಸೋದು ಒಳ್ಳೆಯದು, ಮಾಡೋದು ಕೆಟ್ಟದು ಅಂತ. ಹಾಗಾದರೆ ಸತ್ಯವೇದ ಹೇಳುವಂಥದ್ದು, ನೀನು ಏನನ್ನು ಸಮಾಜದಿಂದ ಬಯಸುತ್ತೀಯೋ ಅದನ್ನೇ ಸಮಾಜಕ್ಕೆ ಮಾಡು ಅಂತ. ಹಾಗೆ ಮಾಡಿದರೆ ನೀನು ಆಶೀರ್ವಾದಕ್ಕೆ ಪಾಲುಗಾರನಾಗುತ್ತೀ ಎನ್ನುವಂಥದ್ದು. ನಿನ್ನೊಳಗಡೆ ಏನನ್ನು ಎದುರು ನೋಡ್ತಾ ಇದೆಯಲ್ಲ ಸಮಾಜದಿಂದ, ಅದನ್ನು ನೀನು ಸಮಾಜಕ್ಕೆ ಮಾಡುವಂತ. ಅದಕ್ಕೆ ಬಹಳ ಸೊಗಸಾಗಿ ಬರೆಯಲ್ಪಟ್ಟದೆ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಅದರ 33ನೇ ವಚನ ಓದಿ ನೋಡುವುದಾದರೆ ಅಲ್ಲಿ ಬಹಳ ಸೊಗಸಾಗಿ ಬರೆಯಲ್ಪಟ್ಟದೆ. ಪ್ರತಿಯೊಬ್ಬ ಪುರುಷನು ತನ್ನ ಸ್ವಂತ ಶರೀರವನ್ನು ಪ್ರೀತಿ ಮಾಡಿಕೊಳ್ಳುವ ಹಾಗೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಅಂತ ಹೇಳ್ತದೆ. ನಿನ್ನನ್ನು ನೀನು ಹೇಗೆ ಪ್ರೀತಿ ಮಾಡಿಕೊಳ್ಳುತ್ತೀಯೋ ಹಾಗೆ ನಿನ್ನ ಹೆಂಡತಿಯನ್ನು ಪ್ರೀತಿಸು ಅಂತ. ನಿನ್ನನ್ನು ನೀನು ಪ್ರೀತಿ ಮಾಡಿಕೊಳ್ಳುವ ರೀತಿಯಲ್ಲಿ ನಿನ್ನ ಬಾಳ ಸಂಗತಿಯನ್ನು ಪ್ರೀತಿಸುವುದಾದರೆ ನಿನ್ನಲ್ಲಿ ವ್ಯತ್ಯಾಸವಾಗಲಿ ಜಗಳ ಆಗಲಿ ಇರಲಿಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ನಾವು ಹಾಗೆ ಮಾಡೋದಿಲ್ಲ. ನಮ್ಮ ಸ್ವಂತ ಶರೀರವನ್ನು ಎಷ್ಟು ಪ್ರೀತಿ ಮಾಡುತ್ತೇವೋ ಇನ್ನೊಬ್ಬರನ್ನಷ್ಟು ಪ್ರೀತಿ ತೋರಿಸಲಿಕ್ಕೆ ಆಗೋದಿಲ್ಲ. ಇದೇ ಮನುಷ್ಯನಿಗಿರ್ತಕ್ಕಂಥ ಒಂದು ದೌರ್ಬಲ್ಯ ಅಂತ. ಹಾಗಾದರೆ ನೀನೇನಾದರೂ ಪ್ರೀತಿಯನ್ನು ಕಾಣಬೇಕು, ಸಮಾಜದಲ್ಲಿ ನೀನು ಎದ್ದು ಕಾಣಬೇಕೆನ್ನುವಂಥ ಹಂಬಲ ನಮಗಿದ್ದರೆ ನಾವೇನು ಮಾಡಬೇಕಂತ ಮೊದಲು ನಮ್ಮನ್ನು ನಾವು ಹೇಗೆ ಪ್ರೀತಿ ಮಾಡ್ಕೊಳ್ತೇವೆ ಹಾಗೆ ಇಡೀ ಸಮಾಜವನ್ನು ಪ್ರೀತಿ ಮಾಡೋದನ್ನು ಕಲಿಬೇಕು. ಅದಕ್ಕೆ ಸತ್ಯವೇದ ಅದನ್ನೇ ಹೇಳ್ತದೆ ಅಂತ ಬಹಳ ಸೊಗಸಾಗಿ ಅದನ್ನು ಬರೀತದೆ. ನೀನೇನು ಬಯಸುತ್ತೀಯೋ ಅದನ್ನು ಮಾತ್ರ ಮಾಡು ಎಂಬುದಾಗಿ. ಅದಕ್ಕೆ ಮಾರ್ಮಿಕವಾಗಿ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆಯನ್ನು ನಾವು 5ನೇ ಅಧ್ಯಾಯದ 23-24 ವಚನವನ್ನು ಓದಿ ಕೇಳೋದಾದರೆ ಏನು ಬರೆಯಲ್ಪಟ್ಟದೆ? ನೀನು ಯಜ್ಞವೇದಿ ಹತ್ತಿರ ಕಾಣಿಕೆ ಹಾಕೋದಕ್ಕಿಂತ ಮೊದಲು ನಿನ್ನ ಸಹೋದರನೊಂದಿಗೆ ಸಂಧಾನ ಮಾಡಿಕೊಂಡು ಬಾ ಅಂತ. ನಿನ್ನಲ್ಲಿ ಸಹೋದರನೊಂದಿಗೆ ಅನುನ್ನತಿ ಇಲ್ಲದಿದ್ದಾಗ, ವೈರತ್ವ ಕಟ್ಟಿಕೊಂಡಾಗ, ದೇಶವ ಕಟ್ಟಿಕೊಂಡು ದೇವರನ್ನು ಮೆಚ್ಚಿಸಲಿಕ್ಕೆ ಹೋಗ್ತಾ ಇದೆಯಲ್ಲ, ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಮೊದಲು ನೀನೇನು ಮಾಡು? ಅವರೊಂದಿಗೆ ಸಂಧಾನ ಮಾಡಿಕೊಂಡು ಬಾ, ಅವರೊಂದಿಗೆ ಪ್ರೀತಿಯನ್ನು ಬೆಳೆಸಿಕೊಂಡು ಬಾ. ನಾವು ಬದಲಾದರೆ ನಮ್ಮಲ್ಲಿರುವುದು ದೇವರಿಗೆ ತಲುಪುತ್ತದೆ ವಿನಃ ಮುಟ್ಟುತ್ತದೆ, ಸಂತೋಷಪಡಿಸ್ತದೆ. ನಾವು ಬದಲಾಗದ ಹೊರತು ನಮ್ಮಲ್ಲಿರುವ ಯಾವ ವಸ್ತುಗಳಿಂದ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅಂತ. ಬಹಳ ಜನರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಳದೆ ಲೋಕದಲ್ಲಿ ಸಿಗುವಂಥ ವಸ್ತುಗಳ ಮೂಲಕ ದೇವರನ್ನು ಮೆಚ್ಚಿಸಲಿಕ್ಕೆ ಹೊರಟಿದ್ದಾರೆ. ಇದರಿಂದ ಅನೇಕರು ನಿರಾಸೆಗೊಳಗಾಗ್ತಿದ್ದಾರೆ. ದೇವರ ಮೆಚ್ಚಿಸಲು ಎಂದಿಗೂ ಸಾಧ್ಯವಿಲ್ಲ ಅಂತ ಅದು ಸೂಚಿಸ್ತದೆ. ನಿನ್ನ ಸಹೋದರನೊಂದಿಗೆ ಸಂಧಾನವನ್ನು ಪ್ರೀತಿಯನ್ನಿಟ್ಟುಕೊಂಡು ಬಾಳು ಎಂಬುದಾಗಿ. ಅದರ ಪ್ರೀತಿ ಇಲ್ಲದವರಾಗಿದ್ದು ದೇವರು ಮೆಚ್ಚಿಸಲಿಕ್ಕೆ ಹೊರಟಿವು, ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಬಹಳ ಸೊಗಸಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 12 ವಚನ ಓದಿ ನೋಡುವಾಗ, ನಾವು ನಮ್ಮ ಜನರ ತಪ್ಪುಗಳನ್ನು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂತ. ನಾವು ತಪ್ಪುಗಳನ್ನು ಮಾಡಿದಾಗ ಜನರು ನಮ್ಮನ್ನು ಕ್ಷಮಿಸಬೇಕು ಅಂಥೇಳಿ ಬಯಸ್ತೇವೆ. ಆದರೆ ನಾವೇನು ಮಾಡಬೇಕಂತೆ? ಮೊದಲು ಜನರ ತಪ್ಪುಗಳನ್ನು ನಾವು ಕ್ಷಮಿಸಬೇಕು. ನಮಗೆ ಕೇಡು ಬಗೆದವರು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೋದರೆ, ಅದನ್ನು ಕ್ಷಮಿಸಿಬಿಟ್ರೆ ಅವರು ನಮ್ಮನ್ನು ಕ್ಷಮಿಸ್ತಾರೆ. ಕ್ಷಮಿಸೋ ಕೆಲಸ ನಾವು ಮಾಡುವುದಿಲ್ಲ, ಕ್ಷಮಿಸೋದನ್ನು ಜನರಿಂದ ಬಯಸ್ತೇವೆ. ನಾವು ಒಳ್ಳೆಯದನ್ನು ಸಮಾಜಕ್ಕೆ ಮಾಡುವುದಿಲ್ಲ, ಒಳ್ಳೆಯದನ್ನು ಸಮಾಜದಿಂದ ಎದುರು ನೋಡುತ್ತೇವೆ. ಇದೇ ಮನುಷ್ಯನಿಗಿರುವಂಥ ದೌರ್ಬಲ್ಯ. ಅದಕ್ಕೆ ಬಹಳ ಸೊಗಸಾಗಿ 1ನೇ ಯೋಹಾನದಲ್ಲಿ 4ನೇ ಅಧ್ಯಾಯದ 19-21 ವಚನದವರೆಗೆ ಬರೆಯಲ್ಪಟ್ಟದೆ ಅಂತ. ತನ್ನ ಕಣ್ಣಿಗೆ ಕಾಣುವ ಸಹೋದರನ ಪ್ರೀತಿ ಮಾಡದಿರ್ತಕ್ಕಂಥವನು ಕಾಣದ ದೇವರನ್ನೇನು ಪ್ರೀತಿ ಮಾಡ್ತಾನಂತ. ಹಾಗಾದ್ರೆ ಗಮನಿಸ್ತೇವೆ, ನಮ್ಮ ಮುಂದೆ ಇರುವಂಥ ಸಹೋದರ ಪ್ರೀತಿ ಮಾಡುವುದಿಲ್ಲ, ನಾವು ದೇವರನ್ನು ಪ್ರೀತಿ ಮಾಡೋಕ್ಕಾಗುತ್ತಾ ಅಂತ. ಹಾಗಾದರೆ ಗಮನಿಸುವಂಥದ್ದು, ನಾವು ಇದನ್ನು
ಮಾಡಿ ತೋರಿಸಬೇಕು. ನಮಗೆ ಒಳ್ಳೆಯದನ್ನು ಬರಬೇಕಂದ್ರೆ ಮೊದಲು ನಮ್ಮಿಂದ ಒಳ್ಳೆಯದನ್ನು ಬರಬೇಕು. ಆಗ ಬೇರೆಯವರು ನಮ್ಮಿಂದ ಒಳ್ಳೆಯದನ್ನು ಬಯಸಲಿಕ್ಕೆ ನಮಗೆ ಸಾಧ್ಯ. ಅಲ್ಲಿವರೆಗೆ ಒಳ್ಳೆಯದನ್ನು ಬಯಸಲಿಕ್ಕೆ ಆಗುವುದಿಲ್ಲ. ಹೆಂಡತಿ ಪ್ರೀತಿಸಬೇಕೆಂದು ಬಯಸ್ತೀರೋ, ಮೊದಲು ನೀವು ಹೆಂಡತಿಯನ್ನು ಪ್ರೀತಿಸಿರಿ. ನಿನ್ನ ಒಡ ಹುಟ್ಟದವರು ನಿನ್ನನ್ನು ಪ್ರೀತಿಸಬೇಕೆಂದು ಬಯಸ್ತೀಯೋ, ನೀನು ಅವರನ್ನು ಪ್ರೀತಿಸು. ಅವರು ನಿನಗೆ ಕಷ್ಟದ ಕಾಲದಲ್ಲಿ ಸಹಾಯ ಮಾಡಬೇಕೆಂದು ಎದುರು ನೋಡುತ್ತೀಯೋ, ಅವರ ಕಷ್ಟದಲ್ಲಿ ನೀನು ಸಹಾಯವನ್ನು ಮಾಡು. ಅವರ ಕಷ್ಟದಲ್ಲಿ ಸಹಾಯ ಮಾಡದಿದ್ದಾಗ ನಿನ್ನ ಕಷ್ಟದಲ್ಲಿ ಅವರನ್ನು ಸಹಾಯಕ್ಕಾಗಿ ಎದುರು ನೋಡುವುದು ಎಷ್ಟು ಮೂರ್ಖತನ. ಹಾಗಾಗಿ ಸತ್ಯವೇದ ಅದನ್ನೇ ಹೇಳುತ್ತದೆ, ನೀನು ಏನು ಸಮಾಜದಿಂದ ಬಯಸುತ್ತೀಯೋ ಅದನ್ನು ನೀವು ಸಮಾಜಕ್ಕೆ ಮಾಡಿರಿ ಅಂತ. ಸಮಾಜ ನನಗೇನು ಮಾಡಿದೆ ಅನ್ನುವುದನ್ನು ಎದುರು ನೋಡಬೇಡ್ರಿ, ನಾನು ಸಮಾಜಕ್ಕಾಗಿ ಏನು ಮಾಡಿದ್ದೇನೆ. ಇದು ಬಹಳ ಬಹಳ ಮುಖ್ಯವಾದದ್ದು. ಅದಕ್ಕೆ ಬಹಳ ಸೊಗಸಾಗಿ ಬರೆಯಲ್ಪಟ್ಟದೆ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಓದಿ ನೋಡುವಾಗ ಅಲ್ಲೇನು ಬರೆಯಲ್ಪಟ್ಟದೆ? ನೀವು ನಿಮ್ಮ ಮಕ್ಕಳಿಗೆ ಕೋಪನೆಬ್ಬಿಸಬೇಡ್ರಿ ಅಂತ. ಮಕ್ಕಳು ನಮ್ಮ ಮಾತು ಕೇಳಬೇಕು, ಮಕ್ಕಳು ನಮಗೆ ಸಿಟ್ಟಿಗೆಬ್ಬಿಸದಂತೆ ವಿಧೇಯರಾಗಿ ಬದುಕಬೇಕು ಅನ್ನುವ ಎಲ್ಲ ಪ್ರಯತ್ನವನ್ನು ನಾವು ಇಟ್ಕೊಳ್ತೇವೆ, ಬಯಸ್ತೇವೆ. ಆದರೆ ನಾವು ಅವರಿಗೆ ಸಿಟ್ಟಿಗೆಬ್ಬಿಸ್ತೇವೆ. ಅದಕ್ಕೆ ಹೇಳೋದು, ನೀನು ಅವರನ್ನು ಸಿಟ್ಟಿಗೆಬ್ಬಿಸದ ಹಾಗೆ ನಡ್ಕೊಂಡ್ರೆ ಅವರು ನಿನ್ನನ್ನು ಸಿಟ್ಟು ಬರದ ರೀತಿಯಲ್ಲಿ ನಿನಗೆ ವಿಧೇಯರಾಗಿ ನಡ್ಕೊಳ್ತಾರೆ. ಅದು ಸತ್ಯವೇದ ಹೇಳುವಂಥದ್ದು. ಮೊದಲು ನೀನು ಮಾಡು. ನೀನು ಒಳ್ಳೆಯದನ್ನು ಬಯಸಿದರೆ ಸಮಾಜ ತಾನಾಗಿ ನಿನಗೆ ಒಳ್ಳೆಯದನ್ನು ಬರುತ್ತದೆ. ಅದಕ್ಕೆ ಹೇಳೋದು, ಏನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗಾಗಿ ಸಾಮರಸ್ಯದ ಬದುಕನ್ನು ಮಾಡಬೇಕು. ಪ್ರೀತಿಯಿಂದ ಕೂಡಿರಬೇಕಂತ ಏನಾದರೂ ಹಂಬಲ ಲವಲವಿಕೆ ಇರುವುದಾದರೆ ಮೊದಲು ನಾವು ಪ್ರೀತಿ ಮಾಡುವುದನ್ನು, ನಾವು ಕ್ಷಮಿಸುವುದನ್ನು, ನಾವು ಗೌರವಿಸುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವೇ ಗೌರವ ಕೊಡದಿದ್ದ ಮೇಲೆ ನಮ್ಮನ್ನು ಯಾರು ಗೌರವಿಸ್ತಾರೆ? ನಾವೇ ಜನರ ತಪ್ಪುಗಳನ್ನು ಕ್ಷಮಿಸಿದ ಮೇಲೆ ನಮ್ಮ ತಪ್ಪುಗಳನ್ನು ಯಾರು ಕ್ಷಮಿಸ್ತಾರೆ? ನಾವೇ ಜನರನ್ನು ಸಹಾಯ ಮಾಡದ ಮೇಲೆ ಯಾರು ನಮಗೆ ಸಹಾಯ ಮಾಡುತ್ತಾರೋ? ಅದರಿಂದ ಗಮನಿಸುವಂಥದ್ದು. ಸತ್ಯವೇದ ಅದನ್ನೇ ಹೇಳುತ್ತದೆ, ನೀನೇನನ್ನು ಎದುರು ನೋಡುತ್ತೀಯೋ ಅದನ್ನು ನೀನು ಸಮಾಜಕ್ಕೆ ಮಾಡು ಎಂಬುದಾಗಿ. ನನ್ನ ಮಕ್ಕಳನ್ನ ಮಾತು ಕೇಳಬೇಕಂದ್ರೆ ನೀನು ಅವರಿಗೆ ಪ್ರೀತಿಯಿಂದ ನಡೆಕೊಳ್ಳು. ಹೆಂಡತಿನ ಮಾತು ಕೇಳಬೇಕಂದ್ರೆ ಪ್ರೀತಿಯಿಂದ ಒಗೆತನ್ನು ಮಾಡು. ಸಹೋದರು ನಿನ್ನೊಂದಿಗೆ ಇರಬೇಕಂದ್ರೆ ಪ್ರೀತಿಯಿಂದ ಇರು. ದೇವರು ನಿನ್ನ ಕೂಗುಗಳನ್ನು ಕೇಳಬೇಕಂದ್ರೆ ನೀನು ಮೊದಲು ಜನರ ತಪ್ಪುಗಳನ್ನು ಕ್ಷಮಿಸಿಬಿಡು. ಆಗ ದೇವರು ನಿನ್ನ ತಪ್ಪುಗಳನ್ನು ಕ್ಷಮಿಸ್ತಾನೆ. ನಿನ್ನ ಹೃದಯದಲ್ಲಿ ನಿನ್ನ ತಪ್ಪುಗಳನ್ನು ಇಟ್ಟುಕೊಳ್ಳುವುದಾದರೆ, ಜನರ ಮೇಲೆ ವೈರತ್ತಿಟ್ಟುಕೊಳ್ಳುವುದಾದರೆ ಎಂದಿಗೂ ದೇವರು ನಿನ್ನ ತಪ್ಪನ್ನು ಕ್ಷಮಿಸಲಾರನು. ಭೂಲೋಕದಲ್ಲಿ ಸಿಗುವ ಯಾವ ವಸ್ತುಗಳನ್ನು ನೀನು ದೇವರಿಗೆ ಸಮರ್ಪಿಸುವುದರಿಂದ ದೇವರನ್ನು ಮೆಚ್ಚಿಸಲು ಎಟಕಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ದೇವರ ಸಾಮರ್ಥ್ಯ ನಿನ್ನಲ್ಲಿ ಕಾರ್ಯ ಮಾಡಬೇಕಂತಿದ್ರೆ, ದೇವರಿಂದ ಆಶೀರ್ವಾದವನ್ನು ಅನುಭವಿಸಬೇಕಂತಿದ್ರೆ ಮೊದಲು ನಿಂದ ನೀನು ಬದಲಾಗು. ಅವಾಗ ನೀನು ಆಶೀರ್ವಾದಕ್ಕೆ ಪಾಲುಗಾರನಾಗುತ್ತಿ ಎಂಬುದಾಗಿ ಅದಕ್ಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟದೆ. ಜನರಿಂದ ನೀವೇನೇನು ಎದುರು ನೋಡುತ್ತೀರೋ ಅದನ್ನೇ ಜನರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎನ್ನುವಂಥದ್ದು. ಹಾಗಾಗಿ ಗಮನಿಸುವಂಥದ್ದು, ಮೊಟ್ಟ ಮೊದಲು ನಮ್ಮ ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮ ನಾವು ಪರೀಕ್ಷಿಸಿಕೊಂಡ ಮೇಲೆ ನಮ್ಮ ಮೇಲೆ ತಪ್ಪು ಹೊರಿಸುವರಾರು? ಬೇರೆಯವರು ಒಳ್ಳೆಯವರು ಕೆಟ್ಟವರನ್ನು ಪರಿಶೀಲನೆ ಮಾಡುವುದಕ್ಕಿಂತಲೂ ನಾನೇನಾಗಿದೆ ಅನ್ನೋ ಪರಿಶೀಲನೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಸ್ವ ಪರೀಕ್ಷೆಯೇ ನಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ನಮಗೆ ನಾವು ಪಾಠ ಮಾಡಿಕೊಂಡರೆ ನಮಗೆ ಹೇಳುವ ಬೋಧಕರು ಯಾರೂ ಇರುವುದಿಲ್ಲ. ನಮ್ಮ ನಾವು ಬದಲಾಯಿಸಿಕೊಂಡವರೇ ನಮಗೆ ಯಾರೋ ಬೆರಳು ತೋರಿಸುವರಿಲ್ಲ. ಅದಕ್ಕೆ ಸತ್ಯವೇದ ಅದನ್ನೇ ಹೇಳುತ್ತದೆ, ಮಗನೇ ಮಗಳೇ, ನೀನೇನಾದರೂ ಸಮಾಜದಲ್ಲಿ ಒಳ್ಳೆಯವನಾಗಿ ಬದುಕಬೇಕಂತಿದ್ರೆ ಮೊದಲೇನು ಮಾಡು? ನಿನ್ನನ್ನು ಸಮಾಜ ನೀನೇನು ಬಯಸ್ತೀಯೋ ಅದನ್ನೇ ಸಮಾಜಕ್ಕೆ ಮಾಡು. ನೀನು ಬಯಸದಿರುವುದನ್ನೇನು ಮಾಡಬೇಡ. ನಿನಗೆ ಜನರು ಒಳ್ಳೇದು ಮಾಡಬೇಕಂದ್ರೆ ನೀನು ಒಳ್ಳೇದು ಮಾಡು. ಜನರು ಕಷ್ಟದಲ್ಲಿ ನಿನಗೆ ಸಹಾಯ ಮಾಡಬೇಕಂದ್ರೆ ಅವ್ರ ಕಷ್ಟದಲ್ಲಿ ನೀನು ಸಹಾಯ ಮಾಡು. ಜನರು ನಿನಗೆ ಗೌರವಿಸಬೇಕಂತಿದ್ರೆ ನೀನು ಅವರನ್ನು ಗೌರವಿಸು. ಅದಕ್ಕೆ ಹೇಳೋದು, ನೀವೇನನ್ನು ಮಾಡುತ್ತೀರೋ ಅದನ್ನೇ ಸಮಾಜ ನಿಮಗೆ ಮಾಡುತ್ತದೆ ಅಂತ. ಅದರಿಂದ ನಾವು ಗಮನಿಸೋಣ. ಸಮಾಜದಿಂದ ಒಳ್ಳೆಯದನ್ನು ಬಯಸುತ್ತೇವೆ, ಕೆಟ್ಟದನ್ನು ಯಾಕೆ ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೂ ನಾವು ಸಮಾಜದಿಂದ ಕೆಟ್ಟದನ್ನು ಬಯಸುವುದೇ ಇಲ್ಲ, ಆದರೆ ಕೆಟ್ಟದನ್ನು ಯಾಕೆ ಮಾಡಬೇಕು ಅಂತ. ಅದಕ್ಕೆ ಬಹಳ ಮಾರ್ಮಿಕವಾಗಿ ಸ್ವಾಮಿ ಹೇಳ್ತಾರೆ, ನೀನು ಏನನ್ನು ಸಮಾಜ ಎದುರು ನೋಡುತ್ತೀಯೋ ಅದನ್ನು ನೀನು ಸಮಾಜಕ್ಕೆ ಮಾಡು. ದೇವರು ನಿನಗೆ ಏನನ್ನು ಮಾಡಬೇಕೆಂದು ಬಯಸ್ತೀಯೋ ನಿನ್ನನ್ನು ಮೊದಲು ನೀನು ಬದಲಾಯಿಸಿಕೊಳ್ಳು. ಆವಾಗ ದೇವರ ಪ್ರತಿಫಲವನ್ನು ನೀನು ಕಾಣುತ್ತೀ ಅಂತ. ಹಾಗೆ ನನ್ನ ಕುಟುಂಬ, ನಾನು ಸಮಾಜದೊಂದಿಗೆ, ಸಭೆಯೊಂದಿಗೆ ನಾನು ಅನ್ಯೋನ್ಯವಾಗಿ ಬದುಕಬೇಕೆನ್ನುವಂಥ ಹಂಬಲ ಏನಾದರೂ ಇದ್ದರೆ ಅದು ನಿನ್ನಿಂದಲೇ ಪ್ರಾರಂಭ ಆಗ್ತದೆ.
ನೀನು ಅನ್ಯೋನ್ಯವಾಗಿ ಉಳ್ಕೊಂಡ್ರೆ, ಜನರ ತಪ್ಪುಗಳನ್ನು ಕ್ಷಮಿಸಿದರೆ, ಜನರ ಕಷ್ಟದಲ್ಲಿ ಪಾಲು ತೆಗೆದುಕೊಂಡ್ರೆ ನೀನು ಅನ್ಯೋನ್ಯವಾಗಿ ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಾ, ಜನರನ್ನು ಪ್ರೀತಿಸುತ್ತಾ, ಜನರ ಪ್ರೀತಿಯನ್ನು ಅನುಭವಿಸುತ್ತಾ ನಿತ್ಯತ್ವದ ನಿರೀಕ್ಷೆಯಲ್ಲಿ ಬಾಳೋದಕ್ಕೆ ಹೋಗಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ದು ವೈರಿಗಳನ್ನು ಪ್ರೀತಿಸು ಅಂತ. ನಿನಗೆ ವೈರಿಗಳ ಪ್ರೀತಿಸುವಂಥ ಮನಸ್ಸು ಬಂದರೆ ನಿನ್ನಲ್ಲಿ ಯಾವುದೇ ಕಾರಣಕ್ಕೂ ಶಾಪವಾಗಲಿ, ಹೋರಾಟ ಆಗಲಿ, ಅಶಾಂತಿ ಆಗಲಿ ಇರುವುದಿಲ್ಲ. ಅದಕ್ಕೆ ಹೇಳಿದ್ದು ಕತ್ತಿ ಹಿಡಿಯುವವನು ಕತ್ತಿಂದಲೇ ಸಾಯುವನೆಂಬುದಾಗಿ ಪೇತ್ರನೇ ಹೇಳ್ತಾನೆ. ನೀ ಏನು ಮಾಡುತ್ತೀಯೋ ಅದಕ್ಕೆ ಪ್ರತಿಕಾರ ನೀನು ಅದನ್ನು ಅನುಭವಿಸ್ತೀ ಅಂತ. ನೀನೇನು ಬಿತ್ತುತ್ತೀಯೋ ಅದನ್ನೇ ಕೊಯ್ಯುತ್ತೀ. ರಾಗಿ ಬಿತ್ತಿದರೆ ಜೋಳ ಕೊಯ್ಯಲಾಗುವುದಿಲ್ಲ, ಸಾಧ್ಯ ಇಲ್ಲ. ಕಡಲೆ ಬಿತ್ತಿದರೆ ಹೆಸರು ಕೊಯ್ಯಲಾಗುವುದಿಲ್ಲ. ಮಾವಿನ ಮರಕ್ಕೆ ನಿಂಬೆಹಣ್ಣು ಬರುವುದಿಲ್ಲ. ನೀನೇನು ಬಿತ್ತುತ್ತೀಯೋ ಅದನ್ನೇ ಕೊಯ್ಯುತ್ತೀ. ನೀನು ಒಳ್ಳೆಯವನಾದರೆ ಜನರು ಒಳ್ಳೆಯವರಾಗ್ತಾರೆ. ನೀ ಬದಲಾದರೆ ಸಮಾಜ ಬದಲಾಗುತ್ತೆ. ಬಹಳ ಜನರು ಸಮಾಜವನ್ನು ಬದಲಾಯಿಸಬೇಕಂತೇಳಿ ಹೋರಾಟ ಮಾಡ್ತಿದ್ದಾರೆ. ಸಮಾಜ ಹೇಗೆ ಬದಲಾಗ್ತದೆ? ಸಮಾಜದ ರೂವಾರಿ ಯಾರು? ಮಾನವ ಬದಲಾಗದ ಹೊರತು ಸಮಾಜ ಬದಲಾಗುವುದಿಲ್ಲ. ಹಾಗಾದರೆ ಗಮನಿಸುವಂಥದ್ದು, ದೇವರು ಕೊಟ್ಟಂತೆ ಸುಂದರವಾದ ಹೃದಯ ಅದು ಪ್ರೀತಿಯ ಹೃದಯ. ಯಾವುದೇ ಕಾರಣಕ್ಕೂ ದೇಶವಾಗಲಿ, ಹೊಟ್ಟೆ ಕಿಚ್ಚಾಗಲಿ, ಅಸೂಯೆ ಆಗಲಿ, ಇನ್ನೊಬ್ಬರಿಗೆ ಕೇಡು ಬಗೆಯೋದಾಗಲಿ ಇದು ಯಾವುದನ್ನು ಹೃದಯದಲ್ಲಿಟ್ಟುಕೊಳ್ಳಬಾರದು. ಅದಕ್ಕಾಗಿ ಸ್ವಾಮಿ ತನ್ನ ಮೊದಲನೇ ಪ್ರಭುತ್ವ ಪ್ರಸಂಗದಲ್ಲಿ ತಿಳಿಸಿಕೊಟ್ಟಿದ್ದಾನೆ, ಮಗನೇ ಮಗಳೇ, ನೀನು ಸಂತೋಷವಾಗಿರಬೇಕು, ನೀನು ಸಮಾಧಸ್ಥನಾಗಿ ಬದುಕಬೇಕು, ದೇವರಾಜ್ಯಕ್ಕೆ ನೀನು ಬಾಧ್ಯಸ್ಥನಾಗಬೇಕು, ಸಮಾಜದಲ್ಲಿ ನೀನು ತಲೆ ಎತ್ತಿ ಬದುಕಬೇಕು. ಹಾಗಾದರೆ ನೀನು ಸಮಾಜಕ್ಕೆ ಏನು ಬಯಸ್ತೀಯಲ್ಲ ಅದನ್ನೇ ಸಮಾಜಕ್ಕೆ ಮಾಡು. ಆವಾಗ ಮಾತ್ರ ನೀನು ಒಳ್ಳೆಯದನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ನೀನು ದೇವರನ್ನು ಮೆಚ್ಚಿಸಲು ಸಾಧ್ಯ. ಅದರಿಂದ ನಾವು ಗಮನಿಸೋಣ, ಸಮಾಜಕ್ಕೆ ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ದೇವರ ಆತ್ಮನು ತನ್ನ ಬಲವನ್ನು ನೀಡಲಿ. ನಮ್ಮ ಹೃದಯದಲ್ಲಿ ಯಾವುದನ್ನು ಅಪೇಕ್ಷೆ ಪಡ್ತೀವೋ ಅದನ್ನೇ ತಿರುಗಿ ಸಮಾಜಕ್ಕೆ ಮಾಡುವಂತೆ ದೇವರು ತನ್ನ ಬಲದಲ್ಲಿ ನಮ್ಮನ್ನು ಪಳಗಿಸಲಿ ಅಂಥೇಳಿ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಬನ್ನಿರಿ ನಮ್ಮ ಮುಂದಿಗೆ ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ನಿನ್ನ ಮಹಾಕರುಣೆ ಕೃಪೆಗಾಗಿ ನಿನಗೆ ಸ್ತೋತ್ರ. ಪ್ರೀತಿ ಸ್ವರೂಪನಾದಂಥ ದೇವರೇ, ನೀನು ಕೊಟ್ಟಂಥ ಪ್ರೀತಿಯನ್ನು ನಾವು ಅನುಭವಿಸುತ್ತಾ ಸಮಾಜವನ್ನು ಪ್ರೀತಿಸುವ ಹಂಗಿನಲ್ಲಿ ನಮ್ಮನ್ನು ಪಳಗಿಸು. ಯಾರು ಕರ್ತನಿದನ್ನು ಕೇಳುತ್ತಿದ್ದಾರೋ ಅವರೆಲ್ಲರ ಹೃದಯಗಳಲ್ಲಿ ನಿಜ ಪ್ರೀತಿಯನ್ನು ಧರಿಸಿಕೊಂಡವರಾಗಿ ತನ್ನ ಸ್ವಂತ ಹೃದಯದ ಆನಂದವನ್ನು ಸಮಾಜಕ್ಕೆ ಪ್ರದರ್ಶನ ಮಾಡುವುದರ ಮೂಲಕ ಸಮಾಜದ ಪ್ರೀತಿಯನ್ನು ಅನುಭವಿಸುವಂತೆ ನಮ್ಮೆಲ್ಲರನ್ನು ಬೆಳಗಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ಆಮೇನ್. ದೇವರು ನಮ್ಮೊಂದಿಗಿರಲಿ.